ಇದು ಅಂಡರಮ್ಗೆ ಹಾಕೊಳ್ಳೋದಮ್ಮ. ನೀನ್ ನೋಡಿದ್ರೆ ಕಾಲಿ ಇಂಬ್ಡಿಗೆ ಹಾಕೊಂಡಿದ್ಯಲ್ಲಮ್ಮ. ಆದರ್ಶ ದಂಪತಿಗಳು ಆಗ್ಲೇ ಕಿತ್ತಾಡ್ಬಿಟ್ಟವ್ರೆ. ಓಹ್ ಏನ್ ಲುಕ್ ಕೊಟ್ಬಿಟ್ಟಿದಷ್ಟ ನಾವ್ ಇದ್ರಕೊಬಿಡ್ತೀವ. 7 ದಿನ 8 ದಿನ 9 ದಿನ ಆದ್ಮೇಲೆ ನಮ್ಮ ಚೋಟ ಮರಿ ಕಾಣಿಸ್ತಿರೋದು. ಎಷ್ಟು ಅಲ್ಲ ಬುಜ್ಜಿ, ಕರೆಕ್ಟ್ ಅಲ್ಲ ಬುಜ್ಜಿ. ನೋಡಮ್ಮ ನಿನ್ಗೆ ಯಾಕೆ ಕೊಡ್ತಾಳ ಕಣಮ್ಮ. ವಾಲಿಬಾಲ್ ಫೇವ್ರೆಟ್ ಗೇಮ್. ಕೈಗೆ ಮಾತ್ರ ಕೈಗೆ ಹಾಕು. ಬೆಳಗ್ಗೆನೆ ಒಂದು ಸಖತ್ ಕಾಮಿಡಿ ಉಂಟು. ಇದು ಬಂದ್ಬಿಟ್ಟು ನೋಡಿ, ಇಲ್ಲೇ ಬರ್ದವ್ರೆ ಅಂಡರ್ ಆರ್ಮ್ ರೋಲಾನ್ ಅಂತ. ನಮ್ಮ ಅಮ್ಮ ಏನ್ ಮಾಡೈತಂದ್ರೆ ಅಮ್ಮ ಏನಮ್ಮ ನೀನು ಕಾಲು ಇಂಬ್ಡಿ ಹೊಡೆದೋಗಿರುತ್ತಲ್ಲ, ಇಂಬ್ಡಿ ಹೊಡೆದೋಗಿರುತ್ತಲ್ಲ ಅದಕ್ಕೆ ಹಚ್ಕೊಳ್ಳೋದು ಅಂದ್ಬಿಟ್ಟು ಬೆಳಬೆಳಗ್ಗೆನೆ ಎದ್ದು ಹಚ್ಕೊಂಡಿರೋದು. ಅಲ್ಲಮ್ಮ ಇದು ಅಂಡರ್ ಆರ್ಮ್ಗೆ ಹಾಕೊಳ್ಳೋದಮ್ಮ. ನೀನ್ ನೋಡಿದ್ರೆ ಕಾಲಿ ಇಂಬ್ಡಿಗೆ ಹಾಕೊಂಡಿದ್ಯಲ್ಲಮ್ಮ. ಬೆಳಗ್ಗೆ ಬೈಸ್ಕೊಬೇಡ ನಮ್ ಕೈಲಿ. ಅದೆಲ್ಲ ಗೊತ್ತಿದ್ರೆ ಇನ್ನೂ ಆಡ್ತಿದ್ವಿ, ಇನ್ನೂ ಬುಡ ಹೊಡಿದೆ. ಗೈಸ್ ಒಂದು ಒಳ್ಳೆ ವಿಚಾರ ಎಂತಂದ್ರೆ, ಆದರ್ಶ ದಂಪತಿಗಳು ಆಗ್ಲೇ ಕಿತ್ತಾಡ್ಬಿಟ್ಟವ್ರೆ. ನೆನ್ನೆ ನೈಟು ಕಿತ್ತಾಡಿ ಮತ್ತೆ ಬುಡ ಹೊಡೆದಾಕ ಏನೆಲ್ಲ ಕೂದಲೆಲ್ಲ ಉದುರ್ಸಾಳೆ, ಈಗ ಬುಡ ಹೊಡಿತಾಳೆ ಅಂತ. ನೆನ್ನೆ ನೈಟು ಒಂದ್ ಸ್ವಲ್ಪ ಕಿತ್ತಾಡ್ಬಿಟ್ಟವ್ರೆ. ಅಮ್ಮ ಅಪ್ಪನು ಅಲ್ಲ ಕರೆ ಒಂದ್ ಸ್ವಲ್ಪ ದಿನ ಇನ್ಮೇಲೆ ಹಿಂಗೆ ಆದ್ರಮ್ಮ. ನೀನು ಒಂದ್ ಸ್ವಲ್ಪ ಅಪ್ಪನ ಮಾತು ಕೇಳ್ಬೇಕಿತ್ತಮ್ಮ. ಕರೆಕ್ಟ್ ಅಪ್ಪನ ಮಾತು ಒಂಚೂರು ಕೇಳ್ಬೇಕಿತ್ತು. ತಪ್ಪು ಮಾಡ್ಬಿಟ್ಟೆ ನೀನು. ಹಾ ಹೌದೌದು ಕರೆಕ್ಟ್ ಅಮ್ಮ. ಮತ್ತ ಕೇಳ್ಬೇಕಿತ್ತು ಕಣಮ್ಮ ನೀನ್ ನಿಜಾಗ್ಲು. ತಪ್ಪು ಸರಿ ಆದಂತ ಹೇಳ, ನೀನ್ ಗೊತ್ತಿಲ್ಲ. ಗೊತ್ತು ಹೇಳ್ದೆ. ಓಹ್ ಏನ್ ಲುಕ್ ಕೊಟ್ಬಿಟ್ಟಿದಷ್ಟ ನಾವ್ ಇದ್ರಕೊಬಿಡ್ತೀವ. ಈ ಲುಕ್ ಎಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ಆದ್ರೂ ನಮ್ಮಮ್ಮ ಅಂಡರ್ ಆರ್ಮ್ ರೋಲ್ ತಗೊಂಡು ಕಾಲ್ ಹೊಡ್ಕೊಂಡ್ಬಿಟ್ಟವ್ರಲ್ಲ. ಮಾವು ಸದ್ಯಕ್ಕೆ ಆಯ್ತು, ಒಳ್ಳೆ ಕೆಲಸ ಮಾಡಿದ್ಯಾ, ನನಗಾರ ತಂದ್ಕೊಟ್ಟಿದ್ಯಾ, ಒಳ್ಳೆ ಕೆಲಸ ಮಾಡಿದ್ಯಾ, ಅದೊಂದು ಖುಷಿ. 300 ರೂಪಾಯಿ ಕೊಟ್ಬಿಟ್ಟು ಇಂಬ್ಡಿಗೆ ಅಂದ್ಬಿಟ್ಟು ತಂದಿರೋದಂತ. ಇದು ಇವತ್ತು ಶನಿವಾರ ನಮ್ಮ ಡ್ಯಾಡಿಗೆ ರಜಾ ಉಂಟು. ಅವ್ರು ಇವತ್ತು ಊರಿಗೆ ಹೋಗ್ತಾ ಉಂಟು. ಓಕೆ, ನಮ್ ಮುಂಚೆ ಫೈಟ್ ಮಾಡಿರೋದು ಏನಕ್ಕಂದ್ರೆ ಅದಾದ್ಮೇಲೆ ಬಂದ್ಮೇಲೆ ಊಟ ಗೀಟ ಎಲ್ಲ ಮಾಡೋದ್ ಬೇಡ ಅಂದ್ಬಿಟ್ಟು ನಮ್ಮಮ್ಮ. ಆದ್ರೂ ಅಪ್ಪನ ಮತ್ ಕೇಳ್ಬೇಕಿತ್ತಮ್ಮ. ನೀನು ಕೇಳ್ಬೇಕಿತ್ತು ಕಣಮ್ಮ. ನೀನು ಅಪ್ಪನ ಮತ್ ಕೇಳ್ಬೇಕಿತ್ತು. ಊರ್ಗ್ ಹೋಗ್ತಿರೋದು ಒಳ್ಳೆ ಪಾರ್ಟಿ ಮಾಡೋದಿಕ್ಕೆ, ಅವ್ರ ಫ್ರೆಂಡ್ಸ್ ಎಲ್ಲ ಒಳ್ಳೆ ಪಾರ್ಟಿ ಮಾಡೋದಿಕ್ಕೆ. ಅದಕ್ಕೆ ಎಲ್ಲ ಇಲ್ಲಿಂದ ಐಟಮ್ಗಳನ್ನ ಪಿಕಪ್ ಮಾಡ್ಕೊಂಡು ಹೋಗ್ತಿದ್ದೆ. ಅದಕ್ಕೆ ನಮ್ಮ ಅಮ್ಮ ಬೈತಿ, ಅವ ನೋಡಮ್ಮ ಅಲ್ಲಿ, ಅವ ನೋಡ ತಗೊಂಡು ನೋಡ ನೋಡಮ್ಮ ಅಮ್ಮ ಮನೇಲಿ ಇರೋದೆಲ್ಲ ತಗೊಂಡ್ ಹೋಗ್ತಿದ್ ನೋಡಮ್ಮ. ಹಾ ಅದೇ ಅಮ್ಮ ನೋಡಮ್ಮ ಅಮ್ಮ ಏನ್ ದುಡ್ಡು ಅಮ್ಮ ದುಡ್ಡಲ್ಲ ನಮ್ಮ ನೋಡ್ ಬೈ. ಕರೆಕ್ಟ್ ಆದ್ರೂ ನೆನೆ ನೈಟ್ ನೀನು ಅಪ್ಪನ ಮಾತು ಕೇಳ್ಬೇಕಿತ್ತಮ್ಮ. ಹಂಗೆಲ್ಲ ಮಾಡ್ಬಾರ್ದಿತ್ತಮ್ಮ. ಅಮ್ಮ ಅಲ್ಲಿ ನೋಡಮ್ಮ, ಅಲ್ಲಿ ಖಾರ ಪುಡಿನ ತಗೊಂಡ್ ಹೋಗ್ತಿದ್ ಮನೆ ಅಂತ. ಅಲ್ಲೋಡು ಅಮ್ಮ. ಆದ್ರೂ ಅಪ್ಪನ ಮಾತು ಕೇಳ್ಬೇಕಿತ್ತಮ್ಮ. ನೈಟ್ ಅಮ್ಮ ನೈಟ್ ತಪ್ಪು ಮಾಡ್ಬಿಟ್ಟೆ ಕಣಮ್ಮ, ನೀನ್ ಕೇಳ್ಬೇಕಿತ್ತು. ಅಮ್ಮ ನೀನೇ ಕೇಳಿದ್ದು ಅಪ್ಪ ಅಮ್ಮ ಕೇಳ್ತು ನಾನು ತಂದ್ಕೊಟ್ಟೆ. ನೀನ್ ಕೇಳ್ದಲ್ಲ ಅಂತ ನಾನು ತಂದ್ಕೊಟ್ಟೆ ನೀನ್ ತಿನ್ನಕ್ಕೆ. ಅದೇ ಅಪ್ಪ, ಏನೋ ಒಂಚೂರು ತಿನ್ನುತ್ತಪ್ಪ, ಅದಕ್ಕೆ ಯಾಕೆ ಹಿಂಗ ಆಡ್ತೀನಿ ನೀನು. ಏನೋ ಒಂದಿಷ್ಟು ಖಾರ ಪುಡಿ ತಗೊಳತ್ತಪ್ಪ. ಯಾಕೆ ಈಗ ಹೆಂಗ್ ಮಾತಾಡ್ತಿದ್ಯಾ? ಇನ್ನ ಹಂಗೆ ಮಾತಾಡ್ಬೇಕು. ಮಾತಾಡಕ್ಕಾಗುತ್ತೆ ಈಗ. ತಡೆಯ ಈಗ ಒಂದ್ ನಿಮಿಷ ನಿನಗೆ. ಅಮ್ಮ ಏನಮ್ಮ ಹಿಂಗ್ ಹೊಡಿತಾನಮ್ಮ ಅಪ್ಪನಿಗೆ. ರೋಲನ್ನ 3 ದಿನದಿಂದ ಹಚ್ಕೋತಾ ಇದೀಯಾ? ಅಲ್ಲ ಈಗ ಏನಾದ್ರು ಅಮ್ಮ, ಈಗ ಗೈಸ್ ಹೆಂಗ್ ಗೊತ್ತಾ, ನಮ್ಮಮ್ಮ ಆ ರೋಲನ್ನ ಹಚ್ಕೊಂಡೆ ಆದ್ಮೇಲೆ ಅಮ್ಮ ಹೆಂಗಮ್ಮ ಚೆನ್ನಾಗೈತೆ ರಿಸಲ್ಟ್ ಅಂತ ಕೇಳ್ಬೇಕಿತ್ತು. ಸಕ್ಕತ್ತಾಗಿ ಅಲ್ಲ ಮಾಯನೇ ಆಗ್ಬಿಟ್ಟೈತೆ ಅಂತ ಹೇಳ್ಬಿಡ್ತಿದ್ದಲ್ಲ, ಹಂಗೆ ಹೇಳ್ಬಿಡ್ತಿದ್ದಲ್ಲ. ಬಾ
ಏನ್ರಿ ಇದು 8ನೇ ಅದ್ಭುತ 7 ದಿನ 8 ದಿನ 9 ದಿನ ಆದ್ಮೇಲೆ ನಮ್ಮ ಚೋಟ ಮರಿ ಕಾಣಿಸ್ತಿರೋದು. ಎಷ್ಟು ಧೈರ್ಯ ಇರ್ಬೇಕು, ನನ್ ಬಿಟ್ಟಿದ್ಯಾ ನೀನು. ಎಷ್ಟೋ ಧೈರ್ಯ ಇರ್ಬೇಕು. ಏಯ್ ನೆನ್ನೆ ಬಂದಿದ್ದೀನಿ ತಾನೆ, ಮೊನ್ನೆ ಬಂದಿದ್ದೀನಿ ತಾನೆ, ನೋಡ್ಬೇಕು ತಾನೆ ಬಂದು ಬಾಸ್ನ. ಒಬ್ಬ ಸ್ಕೂಲಿಂದ ಎಷ್ಟೊತ್ತವ ಎಷ್ಟೊತ್ತು ಒಂದ್ ಹಿಂಗ್ ಹೋಗಿ ಹಿಂಗ್ ಬಂದ್ ಯಾವ ನೋಡ್ದೆ ನೀನು? ಏನ್ ನಾನು ಇಲ್ಲ ಅಂತ ಬೆಳ್ಳಗಾಗ್ಬಿಟ್ಟಿದ್ಯಾ? ಮನೇಲಿ ಇದು ಬೆಳ್ಳಗಾಗ್ಬಿಟ್ಟಳು ಗುರು. ನೋಡಿ ಗೈಸ್, ನಮ್ ಚೋಟ ಮರಿ ಸ್ನಾನ ಗೀನ ಮಾಡ್ಕೊಂಡು ಅಯ್ಯೋ ಪಾಪಾಜಿ ಅಯ್ಯೋ ಎಷ್ಟೊಂದು ಬಂದ್ಲು ಹುಡುಗಿ ಬಂದ್ಲು ನೋಡು, ಹುಡುಗಿ ಬಂದ್ಲು. ನಿನ್ ಕೈ ಮುಟ್ಟಿದ್ಯಾ? ನಾನು ರಿಯಲ್ ಆಗಿ ನೀರ್ ಹಾಕ್ತೀನಿ. ಇಲ್ಲೇ ಐತೆ ನೀರು ಬಂದು ಒಡಕ್ಕೆ ಬತ್ತವ್ರೆ. ಏನ್ ಪ್ರೀತಿ ನನ್ಗೂ ನಮ್ಮ ಅಮ್ಮಕ್ಕಿಂತ ನಮ್ಮ ಅಪ್ಪಂಗೆ ಜಾಸ್ತಿ ಲೋಪ ನಮ್ ಬುಜ್ಜಿ ಕಂಡ್ರೆ. ಇಲ್ಲಿ ನೋಡಿ ಗೈಸ್, ನನ್ನ ಪುಟ್ಟ ಕೈ ನನ್ನ ಪುಟ್ಟ ಕಾಲ್, ಪುಟ್ಟ ಕೈ ಪುಟ್ಟ ಬಾಯಿ. ಹೆಣ್ಮಕ್ಳು ಇಲ್ವಲ್ಲ, ಅದಕ್ಕೆ ನೀನ್ ಗಂಡು ನಿನ್ ಯಾವ ಮುದ್ದಾಡ್ತ ಮಗಳೇ. ಅಮ್ಮ ನನ್ ಮದುವೆ ಆಯ್ತೀನಮ್ಮ. ಅಮ್ಮ ನನ್ ಮದುವೆ ಆಯ್ತೀನಿ ಕಣಮ್ಮ. ನನ್ನ ಪುಟ್ಟ ಇಲ್ಲ ನಿನಗೆ ಹೇಳಿ ನಿನಗೆ ಒಪ್ಸಿ ನಿನ್ ತರನೇ ಚಿಂದಂತ ಹುಡುಗಿರೋ ಹೆಣ್ಮಗ್ಳು. ಅತಿ ಶೀಘ್ರದಲ್ಲೇ ಮಾಡ್ತೀನಿ ಬಿಡವ ನಿಮ್ಗೀಗ. ನಮ್ಮಮ್ಮ ನೋಡಿ ಕಡಲೆಬೇಳೆನೆಲ್ಲ ಸೀಸಾಕ್ಬಿಟ್ಟವ್ರೆ. ಹೇಳ್ದೆ ನಮ್ಮಮ್ಮಂಗೆ ಈ ತರದೆಲ್ಲ ಮಾಡಬಾರ್ದು, ಅಪ್ಪನ ಮಾತು ಕೇಳ್ಬೇಕು ನೀಟಾಗಿ. ಯಾಕಪ್ಪ ಬೈಯುತ್ತಾಳೆ ಈ ತರ ಮಾಡೋ ಕೆಲ್ಸಕ್ಕೆ ಅಪ್ಪ ಬೈಯೋದು? ಅಲ್ಲೋ ಬುಜ್ಜಿ, ಕರೆಕ್ಟ್ ಅಲ್ಲೋ ಬುಜ್ಜಿ? ನೋಡಮ್ಮ ನಿನ್ನಮ್ಮ ನಿನ್ಗೆ ಯಾಕೆ ಕೊಡ್ತಾಳ ಕಣಮ್ಮ ನಿನ್ಗೆ. ಅಮ್ಮ ಹೂ ಅಂದ್ಲು, ವಿಡಿಯೋ ತೋರಿಸ್ತೀನಿ. ಆದ್ರೂ ಅಪ್ಪನ ಮಾತು ಕೇಳ್ಬೇಕು ಕಣಮ್ಮ. ಅಮ್ಮ ಹಿಂಗೆಲ್ಲ ಸೀದಿಸ್ಬಿಟ್ರೆ ಹೆಂಗಮ್ಮ ನೀನು? ಓ ಸರಿ ನೀನ್ ತಿನ್ನ. ಇವತ್ತು ಮನೇಲಿ ತಿಂಡಿ ಬಂದ್ಬಿಟ್ಟು ಚಿತ್ರಾನ್ನ. ಅದೇ ನಮ್ಮಮ್ಮ ಕಡಲೆ ಬೀಜನೆಲ್ಲ ಸೀದಿಸ್ಬಿಟ್ರಲ್ಲ, ಅದನ್ನೇ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಕೊಟ್ಬಿಟ್ಟವ್ರ ನಮ್ಮಮ್ಮ. ಏನ್ ಮಾಡೋದು, ವಿಧಿ ಇಲ್ಲ, ತಿನ್ಲೇಬೇಕು. ಆಪ್ಷನ್ ಇಲ್ಲ ನಮಗೆ, ಆಪ್ಷನ್ ಇಲ್ಲ. ಮಾಡ್ಸ್ಕೊಂಡ್ ತಿನ್ರಿ, ಗೊತ್ತಾಯ್ತದೆ. ಆಪ್ಷನ್ ಇಲ್ಲ. ನಮ್ಮ ಅಪ್ಪ ಸೊಸೆ ಹತ್ರ ತಿಂತದೋಗಲ್ಲ. ಗೈಸ್ ಇಲ್ಲಿ ನೋಡಿ, ಅದು ಅಲ್ಲಿ ಬ್ಲ್ಯಾಕ್ ಅಂತ ಐತೆ ನೋಡಿ, ಅದನ್ನು ಹಾಕ್ಬಿಟ್ಟೈತಲ್ಲಪ್ಪ ನಮ್ಮಮ್ಮ. ನಾನು ಚಿತ್ರಾನ್ನದಲ್ಲಿ ಕಡಲೆ ಬೀಜ ತಿನ್ನಲ್ಲ, ನಮ್ಮಮ್ಮ ಕಡಲೆ ಬೀಜ ಹಾಕ್ಬಿಟ್ಟವ್ರೆ. ವಿಧಿ ಇಲ್ಲ, ಏನ್ ಮಾಡೋದು? ವಿಧಿ ಅಮ್ಮ, ವಿಧಿ ಇಲ್ಲ ನಮಗೆ. ಪಾಪ ಇವಳಿಗೂ ವಿಧಿ ಇಲ್ಲ, ತಿನ್ಲೇಬೇಕು, ಆಪ್ಷನ್ ಇಲ್ಲ. ಚೆನ್ನಾಗಿದ್ರು ಇಲ್ಲ ಅಂದ್ರು ಚೆನ್ನಾಗಿದೆ ಅಂತ ಹೇಳ್ಕೊಂಡು ವಿಧಿ ಇಲ್ಲ ತಿನ್ಲಕ್ಕ ಹೇಳ್ಬುಜಿ. ವಿಧಿ ಇಲ್ಲ ತಿನ್ಲೇಬೇಕು. ಅಮ್ಮ ಆಯ್ತಾಯ್ತು ನಾನಿದ್ದೀನಿ ನಿನ್ ಜೊತೆ. ಏನ್ ಗೊತ್ತಾ, ಚಿತ್ರಾನ್ನ ಸೂಪರ್ ಆಗೈತೆ, ಆದ್ರೆ ವಿಧಿ ಇಲ್ಲ, ತಿನ್ಲೇಬೇಕು. ವಿಧಿ ಇಲ್ಲ ಕಣಮ್ಮ, ಚೆನ್ನಾಗೈತೆ, ವಿಧಿ ಇಲ್ಲ, ತಿನ್ಲೇಬೇಕು. ವಿಧಿ ಇಲ್ಲ, ತಿನ್ಲೇಬೇಕು. ವಿಧಿ ಇಲ್ಲ, ತಿನ್ಲೇಬೇಕಲ್ವಾ? ಹೆಂಗ ಆಡ್ತಾಳಂದ್ರೆ ಬಂದ್ಬಿಟ್ ಮೆಲ್ಲಿ ಕಾಲ್ ಮೇಲೆ ಹಿಂಗಂದ್ಲು. ನಾನು ಯಾವ್ದೋ ಹುಳನೋ ಆವೋ ಬಂತು ಅಂತ ಅನ್ಕೊಂಡೆ. ಕಿಸಿಯದ್ ನೋಡಿ, ಕಿಸಿಯದ್ ಬಂದ್ ಮೆಲ್ಲಕ್ ಹಿಂಗ್ ಅಂದ್ಬಿಟ್ಲು ಕಣಪ್ಪ. ಎದ್ರೆ ಹೋದೆ, ಹುಯ್ ಅಂದ್ಬಿಟ್ಟೆ ನಾನು. ಆಮೇಲೆ ನೋಡಿ ಹಿಂಗ್ ಮಲಗಿದ್ನ, ಹಿಂಗೆ ಯಾರು ಕಾಣಿಸ್ತಲ್ಲ. ಇಲ್ಲಿ ಇದ್ದಾಗ ಕೆಳಗ್ ಬರ್ಕೊಂಡ್ಬಿಟ್ರಲ್ಲಿ. ಇಲ್ಲಿ ನಮ್ದರೆ ಬೆಡ್ ಹೈಟ್ ಐತಾ,
ಹಿಂಗ್ ಮಲಗಿದ್ದೀನಿ ನೋಡಿ, ಇಲ್ಲಿಂದ ಯಾರು ಕಾಣಿಸಲ್ಲ, ಹಿಂಗ್ ಬಗ್ ನೋಡ್ಬೇಕು ಹಿಂಗೆ. ಬಾ ಎದುರಿಸ್ತೀನಿ, ನಿನ್ಗೂ ಎದುರಿಸ್ತೀನಿ ಇರು, ನಿನಗೂ ಎದುರಿಸ್ತೀನಿ ಎದುರಿಸಿದ್ರಲ್ಲ ಬಿಟ್ರಲ್ಲ ಹಿಂಗೆ ಅಂತ ಬಂತ. ಅಲ್ಲೋಡು ಓಡ್ತಾ ಬಾರ. ಅಯ್ಯೋ ಸೃಷ್ಟಿ ನನ್ನ ನೋಡಿ ಎದ್ರಿಲ್ಲ, ಇದನ್ನ ತೋರ್ಸಿದ್ರು ಅದಕ್ಕೆ ಎದುರಿದ್ದು, ನಾನಲ್ಲ. ಹಲೋ ಹೈಫೈ ಮಾಡಲ್ಲ ನೀನು. ಗೈಸ್ ಇಲ್ಲಿ ನೋಡಿ, ವಾಲಿಬಾಲಿಗೆ ಏರ್ ಹೊಡಿತವ್ರೆ, ಅದಿರೋದು ಕಾರ್ ಟೈರಿಗೆ ಹೊಡಿಯೋಕೆ, ಇವರಿಬ್ರು ಸೇರ್ಬಿಟ್ಟು ಬಾಲ್ ಹೊಡಿತವ್ರೆ. ಏನ್ ಅಪ್ಪಂಗೆ ಬುದ್ಧಿ ಇಲ್ಲ ಅಂದ್ರೆ ಇದಕ್ಕೂ ಬುದ್ಧಿ ಇಲ್ಲ. ಇನ್ನು ತುಂಬೇಕು ಪಾಪ. ಕರೆಕ್ಟಾಗಿ ಹಿಂಗ್ ಬಿಟ್ಟಿದ ತಕ್ಷಣ ಇಲ್ಲಿವರೆಗೂ ಬರ್ಬೇಕು ಬಾಲು, ಅವಾಗ ಪರ್ಫೆಕ್ಟ್ ಏರ್ ತುಂಬೈತಂತ. ನಾನ್ ತಿರ್ಗಿಸ್ತೀನಿ ಹಂಗೆ. ಏನ ತಿರ್ಸಕ್ ಬರಲ್ಲ, ನಾನೇ ಫಸ್ಟ್ ಕಲ್ತಿದ್ದ ಇದನ್ನ. ನೀನ್ ಹೇಳ್ತಿದ್ಯಾ? ನಾನು ನಮ್ಮ ಸ್ಕೂಲಲ್ಲಿ ಥರ್ಡ್ ಸ್ಟ್ಯಾಂಡರ್ಡ್ ನಮ್ಮ ಸ್ಕೂಲಲ್ಲಿ ನಾನು ಹೇಳ್ತಿರೋದು, ನಮ್ಮ ಸ್ಕೂಲಲ್ಲಿ ಹೇಳ್ತಿರೋದು. ನೋಡು ಆ ಬೆರಳುಗಳು ಚೇಂಜ್ ಮಾಡ್ಕೊಂಡು ಹಿಂಗೆ ಎಷ್ಟ್ ಚೆನ್ನಾಗಿ. ಅದೇ ನಾವು ವಾಲಿಬಾಲ್ ಆಡ್ಬೇಕಾದ್ರೆ ನಾವು ತಿರ್ಸ್ತಾ ಇದ್ವಿ. ಅಲ್ಲಿ ಒಬ್ರು ಶಂಕರಣ ಅಂತ ಇದ್ರು, ವಾಲಿಬಾಲ್ ಆಡ್ಬೇಕಾದ್ರೆ ಶಂಕರಣ ಅಂತ ಇದ್ರು. ಅವ್ರು ಹಿಂಗ್ ತಿರ್ಗಿಸ್ತಾ ಇರ್ಬೇಕಾದ್ರೆ ಹಿಂಗ್ ಕೈಲಿ ಹಿಂಗ್ ಟಿಕ್ ಅಂತ ತಿರ್ಸ್ತಾರೆ. ಅವಾಗ ಅಲ್ಲಿ ನೋಡಿ ಇನ್ನೊಂದು ಕಲ್ತು. ಹಂಗೆ ಕಲ್ತಿದ್ವಿ, ಅವಾಗಲೇ ಕಲ್ತಿದ್ವಿ. ಐಸ್ ಅಂತ ನಮ್ಮ ಅಪ್ಪ ಊರ್ಗ್ ಹೋಗ್ತಾರೆ, ನಮ್ಮ ಅಮ್ಮನ್ ಬಿಟ್ಟು. ಬಾಯ್ ಬರಗಟ್ಟ ಮಗನಿಗೆ ಟಾರ್ಚರ್ ಕೊಟ್ಟ್ಯಾ? ಟಾರ್ಚರ್ ಕೊಟ್ಟು ಅಮ್ಮ ನೋವಾಯ್ತಮ್ಮ, ಸಾರಿ ಕಣ. ಸಾರಿ ಕಣಮ್ಮ, ಅದು ಬೈ ಮಿಸ್ ಆಗಿರೋ ಬಿಟ್ಟು ಅಷ್ಟೇ. ಬಾಯ್ ಅಮ್ಮ. ಯುದ್ಧ ಮಾಡಕ್ ಹೋಯ್ತಾ ಕಣಮ್ಮ. ಎಂತ ಸಾವು ಮಾರೆ. ಏನೇನು ಡ್ರಾಮಾ ಆಕ್ಟಿಂಗು ಏನೇನು ಬರ್ತಾವ ನೈಟ್. ಒಳ್ಳೊಳ್ಳೆ ನೋಡ್ತಿದ್ದೆ ನೀನಲ್ಲಿ. ಆಲ್ಮೋಸ್ಟ್ ನಾನು ಎಲ್ಲಾ ಗೇಮಲ್ಲೂ ಇದ್ದೆ. ನಾನು ವಾಲಿಬಾಲು, ಥ್ರೋಬಾಲು, ಆಮೇಲೆ ಬ್ಯಾಸ್ಕೆಟ್ ಬಾಲು, ಇನ್ನು ಏನೇನಿದೆಯೋ ಎಲ್ಲ ಗೇಮಲ್ಲೂ ಇದ್ದೆ. ಇವಾಗ ನೋಡಿ ಒನ್ ಬೈ ಒನ್ ತೋರಿಸ್ತೀನಿ. ಇವಾಗ ವಾಲಿಬಾಲ್ ಆದ್ರೆ ನನ್ನ ಫೇವ್ರೆಟ್ ಗೇಮೇ ವಾಲಿಬಾಲ್ ಇದು, ಓಕೆನಾ? ವಾಲಿಬಾಲ್ ಫೇವ್ರೆಟ್ ಗೇಮ್. ಬ್ಯಾಸ್ಕೆಟ್ ಬಾಲ್ ಆಡ್ತಾರಲ್ಲ, ಬ್ಯಾಸ್ಕೆಟ್ ಬಾಲ್ ಅಂದ್ಬಿಟ್ಟು ಸ್ವಲ್ಪ ಪ್ರಾಕ್ಟೀಸ್ ಇದ್ರೆ ಇನ್ನು. ಆಮೇಲೆ ಥ್ರೋಬಾಲು ಆಲ್ಮೋಸ್ಟ್ ಹೆಂಗಂದ್ರೆ ಹಿಂಗ್ ಇಟ್ಕೊಂಡು ಹಿಂಗ್ ಆಗ್ತಾರೆ, ಬಟ್ ನಮಗೆ ಹೇಳ್ಕೊಟ್ಟಿದ್ದು ಹೆಂಗಂದ್ರೆ ಹಿಂಗ್ ಇಟ್ಕೊಂಡು ಹಿಂಗ್ ಬರ್ಬೇಕು, ಹೀಗೆ ಇಲ್ಲಿಂದ ಹಿಂಗ್ ಬಂದ್ರೆ ರೋಲ್ ಆಗುತ್ತೆ ಅಂತ ಹೇಳ್ಕೊಡ್ತಿದ್ರು. ಇಟ್ಕೊಂಡು ಒಂದು ಬುಜ್ಜಿ ಹೊಡಿದ್ರು, ಹಿಂಗ್ ಹೊಡಿಬೇಕು. ಆಮೇಲೆ ಅವ್ರಿಗೆ ಬುಜ್ಜಿ ಅಷ್ಟೇ. ಬಾಸ್ಕೆಟ್ ಬಾಲ್ ಆಯ್ತಾ? ಫುಟ್ಬಾಲ್ಗೂ ತುಂಬಾ ಆಡ್ತಿದ್ದೆ ನಾನು. ಫುಟ್ಬಾಲು ಆಡ್ತಿದ್ದೆ. ಆಡಿರೋ ಗೇಮ್ ಇಲ್ಲ, ಆಡಿರೋ ಆಟಗಳಿಲ್ಲ. ಎಷ್ಟು ಆಡಿದ್ವಿ ನಾವು. ಆಫ್ ಮಾಡ್ಲಾ? ಗೋಲ್ ಹೊಡಿ. ಹತ್ ಕಡೆಕ್ ಹೋಗ್ಬಿಡುತ್ತೆ ಆಮೇಲೆ. ಚೈನ್ ಹಾಕಿದ್ದೀನಿ. ಇಷ್ಟೆಲ್ಲ ಗೇಮ್ ಆಡ್ತಿದ್ದೆ, ಸಖತ್ ಆಡ್ತಿದ್ದೆ, ಎಲ್ಲ ಗೇಮ್ ಆಡ್ತಿದ್ದೆ. ಆಲ್ಮೋಸ್ಟ್ ಖೋಖೋನು ಆಡ್ತಿದ್ದೆ. ಖೋಖೋನು ಕೂಡ ಆಡ್ತಿದ್ದೆ. ನಮ್ಮ ಅಮ್ಮನ ಜೊತೆ ವಾಲಿಬಾಲ್ ಆಡ್ತಾ ಇದೀನಿ. ನಮ್ಮ ಅಮ್ಮಂಗೆ ವಾಲಿಬಾಲ್ ಹೇಳ್ಕೊಡ್ತೀನಿ ನೋಡು. ಐಡಿಯಮ್ಮ ಕರೆಕ್ಟಾಗಿ ಹಿಡ್ಬೇಕು, ಹಿಂಗೆ ನೀಟಾಗಿ ಬಿಡ್ತೀನಿ. ಅಲ್ಲೋಡು ಮೂತಿ ನೋಡಿ ಹೆಂಗ್ ಹಿಡ್ಕೊಂಡಿದ್ದು ಅಮ್ಮ. ಇಲ್ಲ ಕರೆಕ್ಟ್ ಆಗ್ತಿದೆ. ಅದು ಬೈ ಮಿಸ್ ಆಯ್ತು. ಈ ಸಲ ಪಕ್ಕ ಹಿಂಗೆ ನೀಟಾಗಿ ಬಿಡ್ತೀನಿ. ಇಲ್ಲ ಮಂಡಿ ಹೊಡೆ, ಕೈಗೆ ಹಾಕ್ತೀನಿ. ಕೈಗೆ ಮಾತ್ರ ಕೈಗೆ ಹಾಕುದಲ್ಲಮ್ಮ. ಅಮ್ಮ ಕೈಗೆ ಹಾಕಿದ್ ಕೊಡ ಹೋಯ್ತೈತೆ. ಕೈ ಹಿಡಿ, ನಾನು ಕೈಗೆ ಹಾಕೋದು. ಮೆಲ್ಲಕ್ಕೆ ತಾನೆ ಕೈಗೆ ಬಿಡ್ತಿರೋದು, ಕೈಗೆ ಹಿಂಗೆ ಹಾಕ್ತಿರೋದು. ಕೈಗೆ ಹಾಕ್ತಿರೋದು ನಾನು. ಕೈಗೆ ನೋಡ್ಬೇಕಾರೆ ಕೈ ಬಿಟ್ಟು ಎಲ್ಲೂ ಹಾಕ್ತಿರೋದು, ಕೈ ಕಡೆ ಹಾಕ್ತಿರೋದು. ನೀಡು ಕೈ ಆಡ. ಟೈಮ್ ಬಂದ್ಬಿಟ್ಟು 2:30-3 ಗಂಟೆ ಹತ್ರ ಆಗ್ತಿದೆ. ಅಂಡ್ ಇವಾಗ ನಾನು ಒಂದು ಬೂಸ್ಟ್ ಪ್ಯಾಕೆಟ್ ಇಟ್ಕೊಂಡ. ಆ ಬೂಸ್ಟ್ ಪ್ಯಾಕೆಟ್ನ ಇಟ್ಕೊಂಡಿದ್ದ ತಕ್ಷಣ ನನಗೆ ನಾನು ಚಿಕ್ಕ ವಯಸ್ಸಲ್ಲಿ ಮಾಡ್ತಿದ್ದ ನೆನಪಾಯ್ತು. ಒಂದು ಚಿಕ್ಕ ಲೋಟ ತಗೋತಿದ್ದೆ, ಇದಕ್ಕೆ ಬೂಸ್ಟ್ ಹಾಕೊಂಡು ಸಕ್ಕರೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದೆ. ನನಗೊಂದು ನೆನಪಾಗ್ತಿಲ್ಲ ನೀರು ಹಾಕ್ತಿದ್ನ ಇಲ್ಲೋ ಅಂತ. ನೀರು ಹಾಕ್ತಿರ್ಲಿಲ್ಲ ಅನ್ಕೋತೀನಿ ನನ್ನ ಪ್ರಕಾರ. ಅದೆರಡು ಮಿಕ್ಸ್ ಮಾಡ್ಕೊಂಡು ತಿಂತಿದ್ದೆ. ಒಟ್ಟಿನಲ್ಲಿ
ಸಕ್ಕದಾಗಿರ್ತದೆ. ಗೈಸ್ ನೀವು ನಂಬಲ್ಲ, ನಾನು ಚಿಕ್ಕ ವಯಸ್ಸಿಂದ ಅಂದರೆ ಒಂದು ಮೇ ಬಿ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಿಂದನೋ 10th ವರೆಗೂ ಕೂಡ ನೆಕ್ಸ್ಟ್ ಲೆವೆಲ್ ಬರೀ ಬೂಸ್ಟು ಹಾಲಿಗೆ ಬೂಸ್ಟ್ ಮಿಕ್ಸ್ ಮಾಡ್ಕೊ ಕುಡಿ, ಇಷ್ಟೇ ಮಾಡ್ತಿದ್ದು ನಾನು, ಇಷ್ಟೇ ಕುಡಿತಿದ್ದು. ನನ್ನ ಅನಿಸಿಕೆ ಪ್ರಕಾರ 1ರಿಂದ 10ನೇ ಕ್ಲಾಸ್ವರೆಗೂ ತೊಗೊಂಡ್ರು ಒಂದು 10ರಿಂದ 12 ಚೀಲ ಈ ಥರ ಇಷ್ಟು ತಪ್ಪದು ಬರ್ತಿದ್ದು. ಈ ಸೈಜಲ್ಲಿ ಇರ್ತಿತ್ತು ಬೂಸ್ಟು, ಆ ಸೈಜು ಪೂರ್ತಿ ಖಾಲಿ ಆಗ್ತಿತ್ತು. ಆನೆಸ್ಟ್ಲಿ 10ರಿಂದ 12 ಚೀಲ ಬೂಸ್ಟ್ ಡಬ್ಬ ಇರುತ್ತಲ್ಲ ಅಷ್ಟನ್ನೆಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡಿದ್ರು. ಸುಳ್ಳು ಹೇಳ್ತಾರ ನಿಜಾನೇ ಹೇಳ್ತಾ ಇರೋದು. ಅಷ್ಟು ಬೂಸ್ಟ್ ತಿಂತಿದ್ದೆ. ಅಂದ್ರೆ ಹಾಲು ಕುಡಿತಿರೋ ಟೈಮಲ್ಲಿ ಬೂಸ್ಟ್ ಹಾಕೊಂಡು ಕುಡಿತಿದ್ದೆ ಆವಾಗ. ಓ ಮೈ ಗಾಡ್, ಈ ತರ ಮಿಕ್ಸ್ ಮಾಡ್ಕೊಂಡು ತಿಂತಿದ್ದೆ. ನಮ್ಮ ಅಮ್ಮ ಹೇಳ್ತಾರೆ ನೀನ್ ನೀರ್ ಹಾಕೋತಿದ್ದೆ ಅಂದ್ಬಿಟ್ಟು. ನೀರ್ ಹಾಕೋಣ ಇವಾಗ. ತುಂಬಾ ಚಿಕ್ಕ ವಯಸ್ಸು ತಿಂದಿದ್ವಲ್ಲ, ಈಗ ಇದನ್ನ ಮಾಡಿ 6 ವರ್ಷ ಆಗಿರ್ಬೇಕು. ಹಾಕೊಂಡು ತಿಂತಿದ್ದೆ ಕರೆಕ್ಟ್. ಆಹಾ, ಹಿಂಗೆ ತಿಂತಿದ್ದೆ. ಒಂದು ವಿಷಯನ ಅಬ್ಸರ್ವ್ ಮಾಡಿದೆ ನಾನು, ಏನಂದ್ರೆ ನಮ್ಮಮ್ಮ ಬಿಗ್ ಬಾಸ್ ಅಲ್ಲಿ ಯಾರಿಗೆ ಜಾಸ್ತಿ ಓಟ್ ಹಾಕ್ತಾರೋ ಅವ್ರು ಗೆಲ್ತಾರೆ. ಹೋದ್ಸಲಿ ನಾನು ಮಿನಿ ಬ್ಲಾಗ್ ಕೂಡ ಮಾಡಿದ್ದೀನಿ, ಹನುಮಂತ್ಗೆ 100 ಓಟ್ ಹಾಕಿದ್ರು, ಹನುಮಂತ ಗೆದ್ರು. ಇವಾಗ ಗಿಲ್ಲಿಗೆ ಓಟ್ ಹಾಕ್ಬೇಕಂತೆ ನಮ್ಮಮ್ಮ, 100ಕ್ಕೆ 100 ಓಟು ಗಿಲ್ಲಿಗೆ ಹಾಕ್ಬೇಕಂತೆ. ಹಂಗಂದ್ರೆ ಪಕ್ಕಾ ಕನ್ಫರ್ಮ್ ಗಿಲ್ಲಿ ವಿನ್ನರ್. ಏನಾದ್ರೂ ಒಂಚೂರು ಅಂತ ಏನಾದ್ರು ಮಾಡಿದ್ರೆ ಬಿಗ್ ಬಾಸ್ ಅವರು ಗಿಲ್ಲಿ ರನ್ನರ್ ಅಪ್ ಆಗ್ತಾರೆ. ಬಟ್ 2 ಜಾಗದಲ್ಲಿ 1 ಜಾಗ ಫಿಕ್ಸ್. ಬಟ್ ನಮ್ಮ ಅನಿಸಿಕೆ ವಿನ್ನರ್ ಆಗ್ಲೇಬೇಕು. ಬಟ್ ಬಿಗ್ ಬಾಸ್ ಅವ್ರು ಏನ್ ಮಾಡ್ತಾರೋ ಅದು ಅವ್ರಿಗೆ ಬಿಟ್ಟಿದ್ದು. ರನ್ನರ್ ಅಪ್ ನಮ್ಮೂರ್ ಹುಡುಗ, ಎಮ್ಮೆಯ ಹುಡುಗ ವಿನ್ ಆಗ್ಲೇಬೇಕು, ಗಿಲ್ಲಿ. ಅಮ್ಮ ನಮಗೆ ಕೇಕ್ ಕೊಟ್ಟಿದ್ದಾರೆ ತಿನ್ನೋದಿಕ್ಕೆ. ಒಂದು ಸ್ವಲ್ಪ ದಿನ ಅವತ್ತು ನ್ಯೂ ಇಯರ್ ಸೆಲೆಬ್ರೇಟ್ ಮಾಡೋದನ್ನ ಅದ್ರದ್ದು ಕೇಕ್ ಇನ್ನೂ ಹಿಡ್ಕೊಂಡವ್ರೆ. ನಾಚಿಕೆ ಮಾನ ಮರ್ಯಾದೆ ಎಕ್ಸೆಟ್ರಾ ಎಕ್ಸೆಟ್ರಾ. ಒಲ್ಲಿ ನಿನ್ಗಾದ್ರೂ ಇಲ್ಲ, ಅವಳಿಗಾದ್ರೂ ಬೇಡವಾ? ಹಾ, ಏನಾದ್ರು ಐತ ನಿಂಗೆ ನಾಚಿಕೆ ಮಾನ ಮರ್ಯಾದೆ ಎಕ್ಸೆಟ್ರಾ ಎಕ್ಸೆಟ್ರಾ ಏನಾದ್ರು ಇದೆಯೇನು? ತಿನ್ನ ಟೈಮು 8 ಗಂಟೆ. ಒಂದೊಳ್ಳೆ ಫಿಲಮ್ ನೋಡ್ತಾ ಇದೀನಿ. ಹೆಸರು ನೋಡಿ, ಐಂದಮ್ ಬೇದಮ್ ಅಂತ. ಒಂಥರ ಸಸ್ಪೆನ್ಸು ಮತ್ತೆ ದೇವ್ರದ್ದು ಮತ್ತೆ ಅದರಲ್ಲಿ ಒಂದು ಸ್ವಲ್ಪ ದೆವ್ವದು ಅಂತ ಅನ್ಸುತ್ತೆ. ಅಂದರೆ ಹಂಗೆ ಅನ್ಸುತ್ತೆ. ಬಟ್ ಚೆನ್ನಾಗಿದೆ ಸಸ್ಪೆನ್ಸ್ ಮೂವಿ. ನಮ್ಮ ಅಮ್ಮ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಇವಾಗ ಬಂದವ್ರೆ. ಪಾಪ ಅವರು ಡೈಲಿ ಇಂಜೆಕ್ಷನ್ ತಗೋಬೇಕಂತೆ. ವೀಕ್ಲಿ ಒಂದ್ಸಲಿನಾ? ನಾನು ಡೈಲಿ ಅನ್ಕೊಂಡೆ ಕಣ. ವೀಕ್ಲಿ ಒನ್ಸ್. ಸೊಂಟ ನೋವ ವಿಟಮಿನ್ B12 ಕಮ್ಮಿ ಇದೆ ಅಂತ ಹೇಳಿದಾರೆ ಅಂತ ನಮ್ಮ ಅಮ್ಮಂಗೆ. ಸೊ ವಿಟಮಿನ್ B12 ಕಮ್ಮಿ ಇರೋರಿಗೆ ಏನ್ ತಿನ್ಬೇಕು ಅಂತ ನನಗೂ ಗೊತ್ತಿಲ್ಲ. ಸ್ವಲ್ಪ ಏನೋ ನಿಮ್ಗೇನೋ ಗೊತ್ತಿದ್ರೆ ಕಾಮೆಂಟ್ ಹಾಕ್ಬಿಡಿ ಹಂಗೆ. ಅಂಡ್ ಇವಾಗ ಮನೇಲಿ ನಾವ್ ಇಬ್ರೇ ಇರೋದು. ಅಂಡ್ ಅಪ್ಪನ ಊರಿಗೆ ಹೋಗಿದ್ದಾರೆ. ಸೊ ಇವಾಗ ಒಂದೊಳ್ಳೆ ನಮ್ಮಮ್ಮ ಚಪಾತಿ ಮತ್ತೆ ಅದನ್ನ ಮಾಡ್ಕೊಳ್ತಾರೆ. ನಾನು ಒಂಚೂರು ತಂದೂರಿ ತರಿಸ್ಬಿಡ್ತೀನಿ. ಅನ್ಕೊಂಡೆ ಗೊತ್ತಾ, ನಮ್ಮ ಅಪ್ಪ ಇಲ್ಲ ನಮ್ಮ ಅಮ್ಮ ನಾನು ಇಬ್ರೇನೆ. ನಾನ್ ಇವತ್ ನಮ್ಮ ಅಮ್ಮಂಗ್ ಅಡಿಗೆ ಮಾಡಿ ಕೊಡ್ತೀನಿ ಅಂತ ಹೇಳ್ತೀಯ ಅಂತ ಕಾಯ್ತಾ ಇದ್ದೀನಿ. ಕನ್ಸ್ ಕಾಣ್ಬೇಕು ಆದ್ರೆ ಇಷ್ಟೊಂದೆಲ್ಲ ಕಾಣ್ಬಾರ್ದು ಕಣಮ್ಮ. ನಮ್ಮಮ್ಮ ಒಳ್ಳೆ ಚಪಾತಿ ಮೊಟ್ಟೆ ಪಲ್ಯ ನೈಟ್ ಇವಾಗ ಒಂಚೂರು ಚಪಾತಿ ಮೊಟ್ಟೆ ಪಲ್ಯ ಇಲ್ಲಾಂದ್ರೆ ಒಂಚೂರು ತಂದೂರಿ ತಿನ್ಬಿಟ್ಟು ಪಾಚ್ಕೊಳ್ವಾ. ಗೈಸ್, ಒಂದು ಕಾಮೆಂಟ್ ಓದಿದೆ. ಅದರಲ್ಲಿ ನಂದು ಪರ್ಫ್ಯೂಮು ಏನ್ ಯೂಸ್ ಮಾಡೋದು ಅಂತ ಕೇಳಿದ್ರಿ. ನಾನು ಯೂಶಲಿ ಪರ್ಫ್ಯೂಮ್ ಯೂಸ್ ಮಾಡಲ್ಲ. ನನಗೆ ಪರ್ಫ್ಯೂಮು ಜಾಸ್ತಿ ಹಾಕೋತಿರ್ಲಿಲ್ಲ. ಫಾಗ್ ಒಂದು ಹಾಕೋತಿದ್ದೆ. ಅದಾದ್ಮೇಲೆ ಚೆನ್ನಾಗಿರೋದು ಹಾಕೋಬೇಕಂದ್ಬಿಟ್ಟು ತುಂಬಾ ಒಂದು ಬ್ರ್ಯಾಂಡೆಡ್ ಬೆಲ್ಲವಿಟಾ, ಆಮೇಲೆ ವೈಲ್ಡ್ ಸ್ಟೋನು ಮತ್ತೆ ಇದೇನಿದು ಪಾರ್ಕ್ ಅವೆನ್ಯೂ, ಈ 3 ತರಿಸಿದ್ದು. ಯಾವ್ದು ಚೆನ್ನಾಗಿರುತ್ತೆ ಅದನ್ನ ಹಾಕೋಣ ಅಂತ. ಅದ್ರಲ್ಲಿ ನನಗೆ ಇಷ್ಟ ಆಗಿದ್ದು ಪಾರ್ಕ್ ಅವೆನ್ಯೂ. ಅದೊಂದೇ ಇಷ್ಟ ಆಗಿದೆ ನನಗೆ. ಯಾಕಂದ್ರೆ ಗಮ್ ಅಂತತೆ ಸಕ್ಕದಾಗಿರುತ್ತೆ ಅಷ್ಟೇ. ನಾನು ಜಾಸ್ತಿ ಪರ್ಫ್ಯೂಮ್ ಕಲೆಕ್ಷನ್ ಇಡಲ್ಲ. ವಾಚ್ ಇಡ್ತೀನಿ, ಮತ್ತೆ ಸನ್ ಗ್ಲಾಸಸ್ ಇಡ್ತೀನಿ, ಶೂ ಇಡ್ತೀನಿ. ಇದೆಲ್ಲ ಇಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ನನಗೆ. ನನಗೆ ಯೂಶಲಿ ಆಸೆ ಇರೋದು ಶೂ ಮೇಲೆ. ಬಾಕ್ಸ್ ಸ್ಟೆಪ್ ಬೈ ಸ್ಟೆಪ್ ಇರುತ್ತಲ್ಲ, ಅದೊಂದು ಸಕ್ಕತ್ತಾಗಿರುತ್ತೆ. ಒಂದು ರೂಮ್ ಪೂರ್ತಿ, ಒಂದು ರೂಮ್ ಹಿಂಗ್ ಓಪನ್ ಮಾಡಿದ ತಕ್ಷಣ ನನ್ನ ಕಣ್ಣು ಮುಂದೆ ಈ ಪಾರ್ಟಿ ಪೂರ್ತಿ ಬಾಕ್ಸ್ ಇರಬೇಕು. ಲೈಕ್ ಶೂ ಬಾಕ್ಸ್. ಲೈಕ್ ರೂಮ್ ಓಪನ್ ಮಾಡಿದ ತಕ್ಷಣ ನೋಡ್ಬೇಕು, ವಾವ್ ಸಕ್ಕತ್ತಾಗಿದೆ. ಅದ್ರ ಪಕ್ಕದಲ್ಲೇ ಒಂದು ವಾಚ್ ಕಲೆಕ್ಷನ್ ಮತ್ತೆ ಸನ್ ಗ್ಲಾಸ್ ಈ ತರ ಇರಬೇಕು. ಸೊ ಅದು ಈಗ ಸದ್ಯಕ್ಕೆ ನಾವಿರೋ ಒಂದು ಮನೇಲಿ ಆಗಲ್ಲ. ಹೊಸ ಮನೆಗೆ ಹೋದಾಗ ಅಥವಾ ನಮ್ದೇ ಆದಂತ ಒಂದು ಓನ್ ಮನೆಗೆ ಹೋದಾಗ, ಇಲ್ಲಾಂದ್ರೆ ಒಂಚೂರು 3 ಬೆಡ್ರೂಮ್ಗೆ ಹೋದಾಗ ಅವಾಗ ಆಗ್ಬೋದು ಅಂತ ನನ್ನ ಅನಿಸಿಕೆ. ಅಂಡ್ ಇನ್ನೊಂದು ನನ್ನ ಒಂದು
ನಾನು ಹೆಂಗಂದ್ರೆ ನಾನು ಯಾವ ಥರ ಅಂದರೆ ಒಂಥರ ಮಾತಲ್ಲಿ ಲೇಸಿನೆಸ್ ಥರ ಒಂದೊಂದು ಟೈಮ್ ಬರುತ್ತೆ. ಹೆಂಗಂದ್ರೆ ಸರಿ ಅದು ಏನಂದರೆ ಈ ಥರ ಅನ್ನಕ್ಬಾರ್ದು. ಒಂಥರ ಮಾತಾಡಿದ್ರೆ ಅಫಿಷಿಯಲ್ ಆಗಿ ಮಾತಾಡಬೇಕು ಆ್ಯಂಡ್ ಸಖತ್ತಾಗಿ ಮಾತಾಡಬೇಕು, ಕಾನ್ಫಿಡೆಂಟಾಗಿ ಮಾತಾಡಬೇಕು ಅನ್ನೋದು ಅನ್ಕೊಂಡಿದ್ದೀನಿ. ಪ್ರತಿ ಸಲ ನಾನು ಹಂಗೆ ಅನ್ಕೋತೀನಿ. ಬಟ್ ಎಲ್ಲೋ ಒಂದು ಮೂಮೆಂಟಲ್ಲಿ ಏನೋ ಫುಲ್ ಟಯರ್ಡ್ ಆದಾಗ, ಬೇಜಾರಾದಾಗ ಅವಾಗ ಈ ಥರ ಒಂದು ಮಾತುಗಳು ಬಂದ್ಬಿಡುತ್ತೆ, ಲೈಕ್ ಲೇಸಿ ಮಾತುಗಳ ಥರ. ಅದು ಬರಬಾರ್ದು ಅಂತ ಒಂದು ಇಟ್ಕೊಂಡಿದ್ದೀನಿ ಮನಸ್ಸಲ್ಲಿ. ಅದಕ್ಕೆ ಕಾನ್ಫಿಡೆಂಟಾಗಿ ಮಾಡ್ತಾಯಿದ್ದೀನಿ ಆ್ಯಂಡ್ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಹೊರಗಡೆ ಹೋದಾಗಲೂ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡ್ಬೇಕು ನಾನು, ಅದೊಂದೇ ಅನಿಸಿಕೆ. ಬನ್ನಿ ಇವಾಗ ನಾನು ತಂದೂರಿ ಬಿರಿಯಾನಿ ಅದು ಇದೇನೇನೋ ತರಿಸಿದ್ದೆ, ಲೈಕ್ ಆರ್ಡ್ರ್ ಮಾಡಿದ್ದೀನಿ. ಅದು ಬಂದಿದ್ದಷ್ಟು ಊಟ ಮಾಡಿ ಒಳ್ಳೆ ನಿದ್ದೆ ಮಾಡಬೇಕು. ಫೈನಲಿ ಅಮ್ಮ ಚಪಾತಿ ಮೊಟ್ಟೆ ಪಲ್ಯ ಮಾಡಿಕೊಟ್ಟವ್ರೆ. ಆಮೇಲೆ ಈ ಕಡೆ ತಂದೂರಿ ಬಿರಿಯಾನಿ ರೈಸು, ದೆನ್ ಅಮ್ಮಂಗೆ ಇಷ್ಟ ಆಗಿರೋ ಲಾಲಿಪಾಪು, ಮೂರು ಕೂಡ ತರಿಸಿದ್ದೀನಿ ತಿಂದು. ಆ್ಯಂಡ್ ಇನ್ನೊಂದು ಇದು ನನ್ನ ಫೇವ್ರೇಟು, ಚಪಾತಿ ಮತ್ತು ಮೊಟ್ಟೆ ಪಲ್ಯ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಹೈದ್ರಾಬಾದ್ ಸ್ಪೈಸಸಿಂದ ಅದೊಂದು ಇಷ್ಟಪಡ್ತೀನಿ. ಮನೇಲಿ ಮಾಡೋವಂಥದ್ದು ಇದಂತೂ ಸಿಕ್ಕಾಪಟ್ಟೆ ಇಷ್ಟ, ಎಷ್ಟು ಬೇಕಾದ್ರೆ ತಿನ್ಬೋದು ಗೊತ್ತಾ.